ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಬಸವರಾಜ್ ಓಶಿಮಠ್ ಮುಂಡಗೋಡು, ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಟುಗಳು, ಜೊತೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮುಂಡಗೋಡಿನಲ್ಲಿ ಓಂ ಗ್ಯಾಸ್ ಏಜೆನ್ಸಿ ಇದರ ಮಾಲೀಕರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಮುಂಡಗೋಡಿನಲ್ಲಿ ಕಳೆದ ಒಂದು 20 ವರ್ಷಗಳಿಂದ ನೆಲೆಸಿ, ಬಹುತೇಕ ಮುಂಡಗೋಡಿನಲ್ಲಿ ಬಸವರಾಜ್ ಓಶಿಮಠ್ ಹೇಳುವಂತ ಹೆಸರು ಗೊತ್ತಿರದೇ ಇರ್ಲಿಕ್ಕಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಹ ತಾವು ಸಂಘಟನೆ ದೃಷ್ಟಿಯಿಂದ ಸಾಕಷ್ಟು ಓಡಾಡಿ ಯುವ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ, ಹೀಗೆ ಸಾಕಷ್ಟು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ರಿ. ಈಗ ಇತ್ತೀಚಿನ ದಿನದಲ್ಲಿ, ಈಗ ಕಳೆದ ಸಾಕಷ್ಟು ವರ್ಷಗಳಿಂದ ತಾವು ಅಂದ್ರೆ ಘಟ್ಟದ ಮೇಲಿನ ಪ್ರತ್ಯೇಕ ಜಿಲ್ಲಾ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿಚಾರವನ್ನ ಆ ನಿಟ್ಟಿನಲ್ಲಿ ಪ್ರಸ್ತುತಪಡಿಸ್ತಾ ಬಂದಿದ್ರಿ. ಈಗ ಇತ್ತೀಚಿನ ಕದಂಬ ಕನ್ನಡ ಹೋರಾಟ ಜಿಲ್ಲೆ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರಿ. ನಿಮ್ಮ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ 2 ಭಾಗ ಮಾಡಿ, ಅಂದ್ರೆ ವಿಭಜನೆ ಮಾಡಿ 2 ಜಿಲ್ಲೆ ಪ್ರತ್ಯೇಕ ಜಿಲ್ಲೆ ಮಾಡ್ಬೇಕಂತ ಯಾಕೆ ಅನಿಸ್ತದೆ? ಇದನ್ನ ವಿಭಜನೆ ಅನ್ನೋಕ್ಕಿಂತನೂ ಜನರ ಅನುಕೂಲಕ್ಕೆ. ಈಗ ಏಕೆಂದರೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಇದ್ದರೂ ಕೂಡ ಒಬ್ರು ಇರಲಿ 4 ಜನ ಇರಲಿ, ಅವ್ರು ದೊಡ್ಡವರಾದ್ಮೇಲೆ ಮದುವೆ ಆದಮೇಲೆ ಮನೆ ಬೇರೆ ಮಾಡ್ಕೋತಾರೆ. ಯಾರೂ ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಖುಷಿಯಿಂದ ಇರ್ಬೇಕಾದ್ರೆ ಗಂಡ ಹೆಂಡತಿ ಬೇರೆಯಾಗಿ ತಂದೆ ತಾಯಿಗೆ ಒಂದು ವ್ಯವಸ್ಥೆ ಮಾಡಿ ಇರ್ತಾರೆ. ಜಿಲ್ಲೆ ಕೂಡ 2 ಜಿಲ್ಲೆ ಆಗಬೇಕು. ಇದಕ್ಕೆ ವಿಭಜನೆ ಅಂತ ಅನ್ನೋದಿಲ್ಲ. ವಿಭಜನೆ ಅನ್ನೋ ಅವಶ್ಯಕತೆಯೂ ಇಲ್ಲ. ನಾನು ಕೂಡ 1976ರಿಂದ ಈ ಜಿಲ್ಲೆಯಲ್ಲಿ ವಿವಿಧ ಕ್ರೀಡಾಪಟುಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಯುವ ಒಕ್ಕೂಟದ ಕಾರ್ಯಕ್ರಮಗಳಲ್ಲಿ, ವಿವಿಧ ರಾಜಕೀಯ ಕಾರ್ಯಕ್ರಮಗಳಲ್ಲಿ, ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಆವಾಗ ಆಗುವಂಥ ಅನಾನುಕೂಲ ಅಂದರೆ, ನಾವು ಯಾವುದೇ ಒಂದು ಭಟ್ಗಳಿಗೆ ಒಂದು ಗ್ರಾಮೀಣ ಕ್ರೀಡಾಕೂಟ ಇದ್ರೆ ಹಳ್ಯಾಳದಿಂದ ಹೋಗೋದು ಎಷ್ಟು ಕಷ್ಟ ಇತ್ತು ಅಂದ್ರೆ, ಅವಾಗ ಈಗಾರ ಬಸ್ ಇದ್ದಾವೆ, ಅವಾಗ ಏನೂ ವ್ಯವಸ್ಥೆ ಇರಲಿಲ್ಲ. ಕಾರವಾರ ಹೋಗೋದು ಕಷ್ಟ ಇತ್ತು. ನಾವು ಹಳ್ಯಾಳದಿಂದ ಹೊಂಟ್ರೆ ಹಳ್ಯಾಳದಲ್ಲಿ ಬಿಸಿಲು ಇರ್ತಿತ್ತು. ಕಾರವಾರ ಹೋಗುವವರೆಗೆ ಮಳೆ ಶುರುವಾಗಿ ಕ್ರೀಡಾಕೂಟಗಳು ರದ್ದಾಗಿ ಅಲ್ಲಿಂದ ಹೊಳೆ ಬರಬೇಕಾಗಿತ್ತು. ಇಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಜಿಲ್ಲೆ ಸಣ್ಣದಾದರೆ ಆ ಜಿಲ್ಲೆಯ ವಾತಾವರಣ ಅಲ್ಲೆಲ್ಲೇ ಹೊಂದ್ಕೊಂಡು ಆ ಜನರಿಗೆ ಕ್ರೀಡಾಪಟುಗಳಿಗಾಗಲಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲ ಆಗ್ತದೆ. ಮತ್ತು ಅನೇಕ ಸಾರಿ ನಾವು ಈಗ ಘಟ್ಟದ ತೆಳಗಿನವರು ಕೂಡ ನಾವು ಹಳೆಯಾಳ ದಾಂಡೇಲಿ ಮುಂಡಗೋಡದಲ್ಲಿ ಯಾವ್ದಾರ ಕ್ರೀಡಾಕೂಟಗಳು ಮಾಡಿದ್ರೆ ಭಾಳ ಜನ ಬರ್ತಿರ್ಕಿಲ್ಲ. ಘಟ್ಟದ ಮೇಲೆ ಯಾಕೆ ಬರೋದು ನಾವು ಹೇಳಂತ. ಆವಾಗ ಮೊದಲಿಂದನೂ ಕೂಡ ಘಟ್ಟದ ತೆಳಗಿನ ಜನ, ಘಟ್ಟದ ಮೇಲಿನ ಜನ ಅಂತ ಬೈಫರ್ಕೇಷನ್ ಎಲ್ಲರೂ ಮನಸ್ಸೊಳಗಿದೆ. ಭಾಳ ಜನ ಅನೇಕ ರಾಜಕೀಯ ಮುಖಂಡರು ಏನು ಹೇಳ್ತಾರೆ ಅಂದರೆ, ಜಿಲ್ಲೆ ಬೇರೆ ಆಗೋದ್ರಿಂದ ನಮ್ಮ ಮನಸ್ಸು ಛಿದ್ರ ಆಗ್ತದೆ, ನಮಗೆ ನೋವು ಆಗ್ತಾಯಿದೆ ಹಾಗೆ ಅಂತಾರೆ. ಇದು ಭಾವನಾತ್ಮಕ ಮಾತು ಹೇಳಲಿಕ್ಕೇನು ಬೇಡ ಅನ್ನೋದಿಲ್ಲ. ಆದರೆ ಯಾರಿಗೂ ಏನು ಬೇಜಾರಿಲ್ಲ. ಯಾಕಂದ್ರೆ ನಾನು ಘಟ್ಟದ ತೆಳಗೂ ತಿರುಗಾಡಿದ್ದೇನೆ, ಘಟ್ಟದ ಮೇಲೂ ತಿರುಗಾಡಿದ್ದೇನೆ. ಘಟ್ಟದ ತೆಳಗಿನ ಜನರಿಗೆ ಈ ಜಿಲ್ಲೆ ಬೇರೆ ಆದರೆ ಅವ್ರಿಗೆ ಏನೂ ಸಮಸ್ಯೆನೇ ಇಲ್ಲ. ಮತ್ತು ಘಟ್ಟದ ಮೇಲಿನ ಜನರಿಗೆ ಜಿಲ್ಲೆ ಆದರೂ ಭಾಳ ಅನುಕೂಲ ಇದೆ. ಯಾಕಂದರೆ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಇನ್ನೂ ಹಳೆಯಾಳದಿಂದನೂ ಕೂಡ ಕಾರವಾರ ಹೋಗಿ ಬರೋದಂದ್ರೆ ಕಷ್ಟ. ಕಾರವಾರಕ್ಕೆ ಹೋಗಿ ಬರಲಿಕ್ಕೆ 1 ದಿವಸ ಅಥವಾ 2 ದಿವಸ ಬೇಕು ಒಂದು ಸಣ್ಣ ಕೆಲಸಕ್ಕೆ. ಆದರೆ ಅದೇ ಘಟ್ಟದ ಮೇಲೆ ಶಿರ್ಸಿರ ಆಗಲಿ, ಬೇಕಾದ್ರೆ ಯಲ್ಲಾಪುರ ಆಗಲಿ, ಜಿಲ್ಲೆ ಆ ಕ್ಷೇತ್ರ ಜನ ಏನು ಬಯಸ್ತಾರೋ ಅದಾಗಬೇಕು. ಯಲ್ಲಾಪುರ ಆಗಲಿ, ಶಿರ್ಸಿರ ಆಗಲಿಲ್ಲ. ಆದರೆ ನಮಗೆ ಈ ಮೇಲಿದ್ದವ್ರಿಗೆ ಓಡಾಡ್ಲಿಕ್ಕೆ ದಿನಕ್ಕೆ 2 ಸರಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರ್ಬೋದು. ಮತ್ತು ಎಲ್ಲ ಕೆಲಸಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಹೊಸ ಜಿಲ್ಲಾಧಿಕಾರಿ ಬರ್ತಾನೆ, ಹೊಸ ಪೊಲೀಸ್ ಅಧಿಕಾರಿ ಬರ್ತಾನೆ, ಹೊಸ ಜಿಲ್ಲಾ ಪಂಚಾಯಿತಿ ಆಗ್ತದೆ. ಮತ್ತು ಎಲ್ಲ ಕೆಲಸ ಕಾರ್ಯಗಳು ಜಿಲ್ಲೆ ಸಾಂದಾಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಬಂದು, ಅಧಿಕಾರಿಗಳ ಒತ್ತಡ ಕಡಿಮೆ ಇರ್ತೀರಿ, ಕೆಲಸದ ಒತ್ತಡ ಜನರಿಗೆ ಅದರಿಂದ ಅನುಕೂಲ ಆಗ್ತದೆ. ಮತ್ತು ಇಡೀ ದೊಡ್ಡ ಜಿಲ್ಲೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ. ನಾವು ತಿರುಗಾಡಿ ನೋಡಿ, ಹಿಂಗೆ 180 ಕಿಲೋಮೀಟ್ರ್, ಹಿಂಗೆ 200 ಕಿಲೋಮೀಟ್ರು, ಅತಿ ದೊಡ್ಡ ಜಿಲ್ಲೆ, ಜನಸಂಖ್ಯೆ ಕಡಿಮೆ, ಜಿಲ್ಲೆ ದೊಡ್ಡದು. ಯಾವುದೇ ಒಂದು ಜಿಲ್ಲಾಧಿಕಾರಿ ಆಗಲಿ, ಪೊಲೀಸ್ ವರಿಷ್ಠಾಧಿಕಾರಿಗೆ ಈ ಜಿಲ್ಲೆಯನ್ನು ತಿರುಗಾಡಲಿಕ್ಕೆ ಭಾಳ ಅನಾನುಕೂಲ ಆಗ್ತದೆ. ರಸ್ತೆಯಲ್ಲಿ ಮೊನ್ನೆ ನೋಡ್ರಿ ಯಲ್ಲಾಪುರದಲ್ಲಿ ಆಕ್ಸಿಡೆಂಟ್ ಆಯಿತು. ನಮಗಿಲ್ಲಿ ಶಿರ್ಸಿಂದ ಕುಮಟಾ ಹೋಗ್ಬೇಕಾದ್ರೆ ಘಟ್ಟ 2 ಘಟ್ಟ ಇಳ್ಕೊಂಡು ಹೋಗೋದು ಬರೋದು ಒಂದು ಸಾಮಾನ್ಯ ಕೆಲಸ ಅಲ್ಲ. ಅಲ್ಲಿ ಏನಾದರೂ ತೊಂದರೆ ಆಗಿ ನಾವು ಏನು ಕೆಲಸಕ್ಕೆ ಹೋದ ಕೆಲಸ ಅಪೂರ್ಣ ಆಗ್ತದೆ. ಅದಕ್ಕೆ ಜಿಲ್ಲೆ 2 ಆಗೋದು ಒಳ್ಳೆಯದು. ಮತ್ತು ಜನರಿಗೇನು ಬೇಜಾರಿಲ್ಲ. ಯಾರಿಗೆ ಬ್ಯಾಡ ಅನ್ನಿಸ್ತಾ ಇದ್ದಾರೆ ಇವರು ಭಾವನಾತ್ಮಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಬಿಟ್ಟರೆ ಮತ್ತೊಂದು ಇಲ್ಲ. ಮತ್ತು ಅನೇಕ ರಾಜಕೀಯ ಜನ ಈ ಜಿಲ್ಲೆ ಯಾಕೆ ಬ್ಯಾಡ ಅಂತಾರೆ ಗೊತ್ತಿಲ್ಲ. ಅದಕ್ಕೆ ನಾನು ಎಲ್ಲ ಪಕ್ಷದವರಿಗೂ, ಎಲ್ಲ ಧಾರ್ಮಿಕ ಮುಖಂಡರಿಗೂ, ಎಲ್ಲ ಪಕ್ಷದ ಶಾಸಕರಿಗೂ, ಹಾಜಿ ಮಾಲಿ ಸಂಸದರಿಗೂ ವಿನಂತಿ ಏನು ಮಾಡ್ತೇನೆ ಅಂದರೆ, ದಯಮಾಡಿ ನಾವು ಹುಟ್ಟಿ ಬಂದೊಂದು 1000 ವರ್ಷ ಬದುಕುವುದಿಲ್ಲ.
ಭಾಳ ಅಂದ್ರೆ 100 ವರ್ಷ ಹಿಂದೆ ಮುಂದೆ ಇರ್ತೇವೆ, ಇಲ್ಲರ ಅದು ಇಲ್ಲ. ಇವತ್ತಿದ್ದವ್ರು ನಾಳೆ ಇರ್ತೇವೆ, ಇಲ್ಲ ಗುರ್ತಿಲ್ಲ. ನಾವು ಅಧಿಕಾರ ಇದ್ದಾಗ, ನಮ್ಮ ಉಸಿರಿದ್ದಾಗ ಇದೇನು ಜನರ ಬೇಡಿಕೆ ಇತ್ತಲ್ಲ, ಇದನ್ನ ಈಡೇರಿಸಿರೋ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಇದು ಯಾವುದೇ ಪಕ್ಷದವ್ರು ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಯಾವುದೇ ಪಕ್ಷದ ನಾಯಕರು ಇದಕ್ಕೆ ಸಪೋರ್ಟ್ ಮಾಡಿ ಜಿಲ್ಲೆ ಮಾಡಿದ್ರೆ ಆ ಶಾಸಕನಾಗವಂಗೆ 5 ರಿಂದ 10 ಸಾವಿರ ಓಟನ್ನು ಹೆಚ್ಚು ಬೀಳ್ತಾವೆ. ಇದು ನಿಮ್ಮ ತಲೆಯಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ ನನಗೆ. ದಯಮಾಡಿ ಹೊಸ ಜಿಲ್ಲೆ ರಚನೆ ಮಾಡಿರಂತ ಎಲ್ಲ ರಾಜಕೀಯ ಮುಖಂಡರಿಗೆ, ಎಲ್ಲ ಪಕ್ಷದ ಮುಖಂಡರಿಗೆ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಓಕೆ ಸರ್, ಈಗ ಈ ವಿಭಜನೆ ಮಾಡೋದ್ರಿಂದ ಅಥವಾ ಏನು ಇಬ್ಬಾಗ ಮಾಡೋದ್ರಿಂದ, ಘಟ್ಟದ ಮೇಲುಗಡೆ ಪ್ರತ್ಯೇಕ ಜಿಲ್ಲೆ ಮಾಡೋದ್ರಿಂದ ಒಂದು ಘಟ್ಟ ಮೇಲಿನ ತಾಲೂಕುಗಳಿಗೆ ಅಥವಾ ಜನರಿಗೆ ಅನುಕೂಲ ಆಗುತ್ತೆ ಹೇಳೋದು ಒಂದು ಭಾಗ. ಆದ್ರೆ ಕರಾವಳಿಯಲ್ಲಿ ಇದಕ್ಕೆ ಕರಾವಳಿಗೆ ಏನು ಭಾಗ ಜನರಿದ್ದಾರೆ ಅಥವಾ ತಾಲೂಕಿನ ಪ್ರದೇಶದ ಇವರಿದ್ದಾರೆ, ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತಾ ಇದೆ ಹೇಳಿ ಆರೋಪಗಳು, ಅಂದ್ರೆ ಒಂದಷ್ಟು ಅಪವಾದಗಳು ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಿ ಇದಕ್ಕೆ? ಈ ಆರೋಪಗಳನ್ನು ಮಾಡೋರು ಇದಕ್ಕೆ ಉದಾಹರಣೆ ಸಹಿತ ಕೊಟ್ಟರೆ ಅಡ್ಡಿಲ್ಲ. ಯಾಕೆಂದ್ರೆ ಜಿಲ್ಲೆ 2 ಆದ್ರೆ ಇದ್ದ ಊರುಗಳು ಅಲ್ಲೇ ಇರ್ತಾವೆ, ಎಲ್ಲಿ ಹೋಗೋದಿಲ್ಲ. ಗಿಡಗಳು ಅಲ್ಲೇ ಇರ್ತಾವೆ, ಸಮುದ್ರ ಅಲ್ಲೇ ಇರ್ತೈತೆ, ಮೀನಾ ಅಲ್ಲಿ ಸಮುದ್ರದಲ್ಲಿ ಇರ್ತಾವೆ, ಈ ಕಡೆ ಪ್ರಾಣಿಗಳು ಇರ್ತಾವೆ. ಇಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಆ ಘಟ್ಟ ತೆಳಗಿನ ಜನರಿಗೆ, ಘಟ್ಟದ ಮೇಲಿನ ಜನರ ಆಗು ಹೋಗೋದು ಅಂಥ ಏನು ಸಮಸ್ಯೆದಾಯಕನೂ ಅಲ್ಲ. ಅದು ಘಟ್ಟದ ತೆಳಗಿನ ಜನ ಪಾಪ ಅವ್ರದ್ದು ವೈಯಕ್ತಿಕವಾದ ಸಮುದ್ರ ದಂಡೆಯಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಏನು ಕೆಲಸ ಕಾರ್ಯಗಳು ಅವ್ರ ಪ್ರತ್ಯೇಕ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಘಟ್ಟದ ಮೇಲಿನ ವಿಚಾರನೂ ಅವ್ರಿಗಿಲ್ಲ. ಇದು ಸುಳ್ಳಿದು. ಈ ಏನು ಬೇಜಾರಾಗ್ತಿದೆ, ತೊಂದರೆ ಆಗ್ತಿದೆ ಅನ್ನೋದು ಇದು ಯಾರು ಸುಮ್ಮನೆ ಹುಟ್ಟಿಸಿ ಮತ್ತೊಂದಕ್ಕೆ ತೊಂದರೆ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಏನಾಗ್ತಿದೆ, ಅಲ್ಲೇ ಇದ್ದಂಥ ಮುಖ್ಯಮಂತ್ರಿಗಳು ಅವ್ರಿಗೆ ಸರಿಯಾಗಿ ಮನವರಿಕೆ ಕೊಡುವಂಥ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಮಾಡಲಿಲ್ಲ. ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವ್ರಿಗೆ ಸಿಕ್ಕಂಥ ಅಧಿಕಾರ ಜಿಲ್ಲೆಯಲ್ಲಿ ಮತ್ತು ಯಾರಿಗೂ ಸಿಗಲಿಲ್ಲ. ಈಗೂ ಕೂಡ ಅವ್ರ ಅಧಿಕಾರ ಇದೆ. ಅವರು ಮನಸ್ಸು ಮಾಡಿ ಅವ್ರು ಇದ್ದಾಗ, ಈಗ ಅಧಿಕಾರದಲ್ಲಿದ್ದಾರೆ, ಅವ್ರ ಪಕ್ಷ ಅಧಿಕಾರದಲ್ಲಿದೆ, ದಯಮಾಡಿ ದೇಶಪಾಂಡೆ ಸಾಹೇಬರು ಈ ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಯನ್ನಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಲಿ. ಮತ್ತು ಭಾಳ ಕಡೆಗೆ ಮೊನ್ನೆ ಹಳೆಯಾಳದಿಂದ ಒಂದು 2-3 ನಾಯಕರ ಸ್ಟೇಟ್ಮೆಂಟ್ಗಳನ್ನ ನೋಡಿದೆ. ನಾವಿಲ್ಲ ಕಾರವಾರದಲ್ಲೇ ಇರ್ತೀವಿ, ನಮಗೆ ಬೇರೆ ಜಿಲ್ಲೆ ಬೇಡ ಅಂತೇಳಿ. ಅಡ್ಡಿಲ್ಲ, ಅವ್ರದ್ದು ಏನು ತಪ್ಪಿಲ್ಲ. ನಾಳೆ ಕೇವಲ ನಾಯಕ ಒಬ್ಬನೇ ಈ ಜಿಲ್ಲೆ ಬೇಕಂತ ಹೇಳಿರಾಗೋದಿಲ್ಲ. ಜನರ ಅಭಿಪ್ರಾಯವನ್ನು ಕೇಳ್ರಿ. ನಾನು ತಿಳಿದಂಗೆ ಹಿಂದೆ ಸುಮಾರು ಒಂದು 30 ವರ್ಷ ಹಿಂದೆ ಇರಬೇಕು ಹೆಚ್ಚಾಗಿ, ಹುಂಡೇಕಾರ್ ವರದಿ ಬಂದಿತ್ತು. ಹುಂಡೇಕಾರ್ ಆಯೋಗ ಅವ್ರದ್ದೊಂದು ವರದಿ ಕೊಟ್ಟಿದ್ರು. ಹಳೆಯಾಳಕ್ಕೆ ಧಾರವಾಡಕ್ಕೆ ಕೇವಲ 30 ಕಿಲೋಮೀಟ್ರ್ ಇದೆ. ಈಗಲೂ ಕೂಡ ಅಲ್ಲಿದ್ದಂಥ ಎಲ್ಲ ಪಕ್ಷದ ನಾಯಕರು ಹಳೆಯಾಳ ತಾಲೂಕು, ಈಗೇನು ಒಡೆದೈತಲ್ಲ ತಾಲೂಕು, ಸಣ್ಣ ತಾಲೂಕು ಐತೆ, ಹಳೆಯಾಳ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಹೋಗಿ ಧಾರವಾಡ ಜಿಲ್ಲೆ ಆದ್ರೆ ಚಲೋ ಏನಂತ ಕೇಳಿದ್ರೆ 100ಕ್ಕೆ 72 ಜನ ಧಾರವಾಡ ಅಡ್ಡಿಲ್ಲ ಅಂತ ಹೇಳೋಂಥ ಪರಿಸ್ಥಿತಿ ಐತೆ. ಅಂದುಬಿಟ್ಟು ಅವರು ನಾವು ಕಾರವಾರದಲ್ಲೇ ಇರ್ತೇವೆ, ಇನ್ನೊಂದು ಜಿಲ್ಲೆ ಬೇಡ ಅಂತ ಅವ್ರು ಹೇಳ್ತಾಯಿದ್ರೆ, ಅವ್ರು ಎಲ್ಲರ ಇರಲಿ, ಅವ್ರಿಗೆ ಮ್ಯಾಗ ಇಂಟ್ರೆಸ್ಟ್ ಇಲ್ದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಮನಸ್ಸಿದ್ದವ್ರು ಮಾತ್ರ ಇರಬೇಕಾಗ್ತದೆ. ಈಗ ಯಾವುದೋ ಒಂದು ಮದುವೆ ಆಗ್ಬೇಕಾದ್ರೆ ಕನ್ಯಾಗೆ ಹೊರ ಹೋಗ್ಬೇಕು, ಹೊರಗೆ ಕನ್ಯಾ ಹೋಗ್ಬೇಕು ಅಂದಾಗ ಮದುವೆ ಆಗ್ಬೇಕಂದ್ರೆ ಅದು ಭಾಳ ಚೆನ್ನಾಗಿರ್ತದೆ. ಅದಕ್ಕೆ ಅವ್ರು ಬೇಕು ಬೇಡ ಅಂದ್ರೆ ಅವ್ರ ಜನರ ಅಭಿಪ್ರಾಯನ ಕೇಳಿ ಹೇಳಿ. ಈಗ ನನ್ನಂಗೆ ಈಗ ನೀವು ಇವತ್ತು ನನಗೆ ಇಂಟರ್ವ್ಯೂ ತೊಗೊಂಡ್ರೆ ನಾನು ಹೇಳ್ತೇನೆ, ನಾನು ಹೇಳಿದ್ದು ಫೈನಲ್ ಅಲ್ಲ, ನಾನು ಹೇಳಿದ್ದು ಆಗಬೇಕಂತನೂ ಇಲ್ಲ. ನಾನು ಒಟ್ಟಾರೆ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಇವತ್ತು ಮುಧೋಳ ತಾಲೂಕಿನಲ್ಲಿ ಕೂಡ ಸಾಧಾರಣ 100ಕ್ಕೆ 90ರಷ್ಟು ಜನ ಹೊಸ ಜಿಲ್ಲೆ ಆಗಬೇಕು. ಅದು ಸಿರ್ಸಿರಾಗಲಿ, ಯಲ್ಲಾಪುರ ಆದ್ರೆ 40 ಕಿಲೋಮೀಟ್ರ್, ಸಿರ್ಸಿ ಆದ್ರೆ 60 ಕಿಲೋಮೀಟ್ರ್, ಯಾವುದು 50-60 ಕಿಲೋಮೀಟ್ರ್ ಯಾವುದೂ ನಡೀತದೆ. ಆದರೆ ಕಾರವಾರ ಆದ್ರೆ ಮಾತ್ರ ಭಾಳ ಕಷ್ಟದಲ್ಲಿ ಜನ ಇರ್ತಾರೆ. ಇಡೀ ಎಲ್ಲ ಪಕ್ಷದ ಜನರು, JDSನವ್ರಿಗೆ ಮಾತಾಡಿದ್ದೇನೆ, ಕಾಂಗ್ರೆಸ್ನವ್ರಿಗೆ ಮಾತಾಡ್ಸಿದ್ದೇನೆ, ಆಮೇಲೆ BJP ಅವ್ರಿಗೆ ಮಾತಾಡ್ಸಿದ್ದೇನೆ, ವಕೀಲರಿಗೆ ಮಾತಾಡ್ಸಿದ್ದೀನಿ, ಇಂಜಿನಿಯರ್ಗಳಿಗೆ ಮಾತಾಡಿದ್ದೀನಿ, ಕಾಂಟ್ರಾಕ್ಟರ್ಗಳಿಗೆ ಮಾತಾಡಿದ್ದೇನೆ, ರೈತರನ್ನ ಮಾತಾಡಿದ್ದೇನೆ, ಸಾಹಿತಿಗಳ ಜೊತೆಗೆ ಮಾತಾಡಿಸಿದ್ದೇನೆ. ಮತ್ತು ಇನ್ನೂ ಅನೇಕ ಏನದಾರಲ್ಲ ಹಳೆ ಪುಟ್ಟ ಸಣ್ಣ ಪುಟ್ಟ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮಾಜಿಗಳು, ಹಾಜಿಗಳು, ಜಿಲ್ಲಾ ಪಂಚಾಯತಿ ಎಲ್ಲರಿಗೂ ಮಾತಾಡಿ ಎಲ್ಲರದ್ದು ಒಪ್ಪಿಗೆ ತೊಗೊಂಡು ಈ ಮನವಿಯನ್ನು ನಾವು ಬರುವ ಈ ಫೆಬ್ರವರಿ ತಿಂಗಳಲ್ಲಿ 10ನೇ ತಾರೀಕಿನ ನಂತರ ರಾಜ್ಯಕ್ಕೆ ಮನವಿ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ಅದಕ್ಕೆ ದಯಮಾಡಿ ಎಲ್ಲ ರಾಜಕೀಯ ನಾಯಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ಭೀಮಣ್ಣ ನಾಯಕರಿಗೂ ಮತ್ತು ಶಿವರಾಮ್ ಹೆಬ್ಬಾರ್ ಸಾಹೇಬ್ರಿಗೂ ಕೂಡ ನಾನು ಈ ಮೂಲಕ ಒಂದು ವಿನಂತಿ ಮಾಡ್ತೇನೆ, ಜನರ ಮನದ ಆಳದ ಆಸೆಯನ್ನು ಈಡೇರಿಸ್ರಿ. ಸರ್, ಈಗ ಘಟ್ಟದ ಮೇಲಿನ ಏನು 7 ತಾಲೂಕುಗಳಿವೆ, ಈಗ ಮುಡಗೋಡು ಆಯ್ತು ಅಥವಾ ಶಿರ್ಸಿ, ಸಿದ್ದಾಪುರ ಸ್ಥಳೀಯವಾಗಿ ಒಪ್ಪಬಹುದು, ಯಲ್ಲಾಪುರ ಒಪ್ಪಬಹುದು ಅಂತ ಇಟ್ಕೋಬಹುದು. ಆದ್ರೆ ಘಟ್ಟ ಮೇಲಿನ 7 ತಾಲೂಕುಗಳು ಈ ಒಂದು ಪ್ರತ್ಯೇಕ ಜಿಲ್ಲೆಗೆ ಸಹಕಾರ ನೀಡ್ತಾರೆ ಹೇಳುವಂತ ಭರವಸೆ ನಿಮ್ಗಿದೆಯಾ? ಈಗ 7 ತಾಲೂಕು ಅಂದ್ರೆ ಮತ್ತು ನೀವು ಈಗಾಗಲೇ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ಹಿಂದಿನ ಪ್ರಶ್ನೆಯಲ್ಲಿ. ಜೋಡಾ ತಾಲೂಕಿನವ್ರದ್ದು ಬೇಡಿಕೆ ನಿಜವಾಗಿ ನಿಜ ಇದೆ. ಅವ್ರಿಗೆ ಕಾರವಾರನೇ ಅನುಕೂಲ ಹೋಗ್ಲಿಕ್ಕೆ ಬರಲಿ. ಭಾಷೆ
ಮತ್ತು ಕಾರವಾರ ಸಮೀಪ ಆಗ್ತೈತೆ ಅವ್ರಿಗೆ. ಶಿರ್ಸಿ ಆಗಲಿ ಯಲ್ಲಾಪುರ ಆಗಲಿ ಒಂದು 5-10 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗ್ಬೋದು ಬಿಟ್ಟರೆ ಕಾರವಾರ ಜೋಡ ತಾಲೂಕಿನವ್ರಿಗೆ ಅನುಕೂಲ. ಅಂದ್ಬಿಟ್ರೆ ಹಳೆಯಾಳದವ್ರಿಗೆ ಮತ್ತು ದಾಂಡೇಲಿಯವ್ರಿಗೆ ಯಲ್ಲಾಪುರ ಆದ್ರೆ ಅನುಕೂಲ. ಆದ್ರೆ ಅವರು ಯಲ್ಲಾಪುರ ಬರ್ತೇವೆ ಅಂತ ಹೇಳಲಿಲ್ಲ. ಲೀಡ್ರ್ಗಳ ಸ್ಟೇಟ್ಮೆಂಟ್ ಇದೆ, ಜನರ ಸ್ಟೇಟ್ಮೆಂಟ್ ಅಲ್ಲ ಅದು. ನಾಯಕರು ಏನು ಹೇಳ್ತಾರೆ, ನಾವು ಕಾರವಾರ ಹೋಗ್ತೇವೆ ಅಂತೇಳಿ. ಯಲ್ಲಾಪುರ ಆದ್ರೆ ಹಳೆಯಾಳ ದಾಂಡೇಲಿಯವ್ರಿಗೆ ಅನುಕೂಲ ಇದೆ, ಜೋಡದವ್ರಿಗೊಂದು ಬೇಡ ಅಂದರು ಕೂಡ. ಮತ್ತು ಬಾಕಿ ಯಲ್ಲಾಪುರ ಆಗಲಿ ಸಿರ್ಸಿರಾಗಲಿ ಬಾಕಿ ಮ್ಯಾಗಿನ 4 ತಾಲೂಕಿಗೆ ಅನುಕೂಲ ಇದೆ. ಸಿದ್ದಾಪುರ ಆಗಲಿ ಹೊಸದಾಗಿ ರಚನೆ ಆಗುವಂಥ ಆಸೆ ಇಟ್ಕೊಂಥ ಬನವಾಸಿ ಆಗಲಿ, ಮುಂಡಗೋಡು ಆಗಲಿ, ಸಿರ್ಸಿ ಆಗಲಿ, ಈ 4 ತಾಲೂಕಿನವ್ರಿಗೆ ಸಿರ್ಸಿ ಆದರೂ ಅಡ್ಡಿಲ್ಲ ಅಂತ ಚೆನ್ನಾಗಿದೆ. ಮುಂಡಗೋಡದವ್ರಿಗೆ ಯಲ್ಲಾಪುರ ಆದರೂ ಏನು ತೊಂದರೆ ಇಲ್ಲ ಅನ್ನೋದು ಲೆಕ್ಕದಲ್ಲಿದ್ದಾರೆ. ಯಾಕಂದ್ರೆ ಯಾವುದೂ ಅಷ್ಟಾಗ್ತದೆ. ಯಾಕಂದರೆ ನನಗೆ ಬೇಕು ನಿನಗೆ ಬೇಕಂತ ಇವ್ರು ಕಡದಾಟದಲ್ಲಿ ಇಲ್ಲೇ ಆಗೋದು ನಿಂತರೆ ಮತ್ತು ನಾವು ಸಮಸ್ಯೆಯಲ್ಲಿ ಇರ್ತೇವೆ. ಅದಕ್ಕೆ ಜೀವಂತ ಇದ್ದಾಗ ಸಮೀಪದ ಜಿಲ್ಲಾ ಪ್ಲೇಸಿಗೆ ಅಡ್ಡಾಡೋಣ ಅಂತ ನಮ್ದೆಲ್ಲ ಒಂದು ಆಸೆ ಇದೆ. ಓಕೆ. ಈಗ ಮುಂಡಗೋಡ್ನಲ್ಲಿ ನೀವು ಹೇಳಿದ್ರಿ ವಾತಾವರಣ ಒಳ್ಳೆ ಇದೆ ಅಂತ. ಈಗ ಈ ತಿಂಗಳಿದೆ ಫೆಬ್ರವರಿ, ಈಗ 10ನೇ ತಾರೀಕು ನಂತರ ಇನ್ನಲ್ಲಿ ಮೆರವಣಿಗೆ ಅಥವಾ ಜಾಥಾ ಕಾರ್ಯಕ್ರಮ ನಡಲಿಕ್ಕೆ ಮನವಿ ಕೊಡೋ ಕಾರ್ಯಕ್ರಮ ಇದೆ. ಒಟ್ಟಾರೆ ಅದ್ರ ತಯಾರಿ ಹೇಗೆ ನಡೆದಿದೆ? ತಯಾರಿ ಅಂದರೆ ಈಗಾಗಲೇ ನಮಗೂ ಕೂಡ ಹೊಸ ಪರಿಚಯ. ಅನಂತಮೂರ್ತಿ ಹೆಗಡೆಯವರು ಹಿಂದೆ ಕಳೆದ ವರ್ಷ ಈ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತೇಳಿ ಇಡೀ ಜಿಲ್ಲೆಗೆ ಅಂತ ಒಂದು ಸಿರ್ಸಿಯಿಂದ ಕಾರವಾರವರೆಗೆ ಒಳ್ಳೆ ಪಾದಯಾತ್ರೆ ಮಾಡಿದರು. ಜನ ಸ್ಪಂದನೆ ಚೆನ್ನಾಗಿತ್ತು. ಆದರೂ ಕೂಡ ರಾಜಕೀಯ ವೈಫಲ್ಯದಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ. ರಾಜಕೀಯ ಮುಖಂಡರು ಆ ಶಕ್ತಿ ಹಚ್ಚಲಿಕ್ಕಾಗಲಿಲ್ಲ. ಅದು ಉತ್ತರ ಕನ್ನಡ ಜಿಲ್ಲೆ ಎಲ್ಲಾದರೂ ನಡೀತಿತ್ತು ಅವ್ರು ಮಾಡಿದರೆ. ಅದು ಅಲ್ಲಿ ಘಟ್ಟ ತೆಳಗೂ ಇಲ್ಲ, ಘಟ್ಟದ ಮೇಲೂ ಇಲ್ಲ ಅಂತ ಪರಿಸ್ಥಿತಿಗೆ ಬಂತು. ಆವಾಗ ವಿಶ್ವೇಶ್ವರ ನಮ್ಮ ಅನಂತಮೂರ್ತಿಯವರು ತಮ್ಮ ಪ್ರಯತ್ನದಲ್ಲಿ ಅವ್ರು ಏನು ತಿಳ್ಕೊಂಡ್ರೆ ಅಂದರೆ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಕೊಡ್ತೇವೆ, ಘಟ್ಟ ತೆಳಗೊಂದು ಮೇಲನ್ನು ಕೊಡೋದಿಲ್ಲ ಅಂದಮೇಲೆ ಅವರು ಕಡೆಗೆ ತಮ್ಮ ವಿಚಾರವನ್ನು ಬದಲಾವಣೆ ಮಾಡಿ ಈ ಜಿಲ್ಲೆಯನ್ನು 2 ಜಿಲ್ಲೆಯಾಗಿ ಮಾಡಿದರೆ ಜನರಿಗೆ ಅನುಕೂಲ ಜೊತೆಗೆ 2 ಮಲ್ಟಿ ಸ್ಪೆಷಾಲಿಟಿ, ಒಂದು ಕಾರವಾರ ಘಟ್ಟದ ತಳಗ ಸಮುದ್ರ ಕಿನಾರೆಯಲ್ಲಿ ಒಂದು ಆಗ್ತದೆ ಕರಾವಳಿ ಪ್ರದೇಶದಲ್ಲಿ, ಒಂದು ಘಟ್ಟದ ಮೇಲೆ ಶಿರ್ಸಿನೋ ಯಲ್ಲಾಪುರ ಎಲ್ಲಿ ಒಂದು ಕಡೆ ಮಾಡ್ಬೋದು ಅನ್ನೋದು ವಿಚಾರಕ್ಕೆ ಬಂದು 2 ಜಿಲ್ಲೆ ಮಾಡುವಂಥ ಪ್ರಪೋಸಲ್ ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದರು. ಆವಾಗ ನಮಗೆಲ್ಲ ಭಾಳ ಒಳ್ಳೆಯದನ್ನಿಸ್ತು. ಆದರೂ ಕೂಡ ಅನಂತಮೂರ್ತಿಯವರಿಗೆ ನಾನು ಈ ಚಾನೆಲ್ ಮೂಲಕ ವಿಚಾರ ಏನು ಮಾಡ್ತೇನೆ ಅಂದರೆ, ಇದು ನೀವು ಯಾವುದೇ ರಾಜಕೀಯಕ್ಕೆ ಉಪಯೋಗ ಮಾಡ್ಕೊಂಡು ಈ ಹೋರಾಟ ಮಾಡಬೇಡ್ರಿ ಅಂತ ನಾನು ಅವ್ರ ಬಾಯಲ್ಲೇನು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ರಾಜಕೀಯ ಏನಾಗೋದು ಆಗ್ತದೋ ಅದಕ್ಕೆ ಅದನ್ನ ಕೆಲಸಕ್ಕೆ ಅದು ಬಿಟ್ಟುಬಿಡ್ರಿ. ನೀವು ನಿಜವಾಗಿ ಜನರ ಹೋರಾಟಕ್ಕೆ ನಿಂತೀರಿ, ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿಂತಾರೆ. ಈ ಜಿಲ್ಲೆ ಯಲ್ಲಾಪುರ ಆಗಲಿ ಸಿರ್ಸಿರಾಗಲಿ ಜಿಲ್ಲೆ ಆಗಬೇಕು, ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಂತ ನಿಮ್ದು ವಿಚಾರ ಐತಿ. ಅದಕ್ಕೆ ಈ ಅನಂತ ಮೂರ್ತಿ ಹೆಗಡೆಯವ್ರ ಏನು ವಿಚಾರಕ್ಕೆ ಮುಂಡಗೋಡು ತಾಲೂಕಿನ ಬಹುತೇಕ ಜನ ಎಲ್ಲರೂ ಒಪ್ಕೊಂಡಾರೆ. ಮತ್ತು ತಮ್ಮ ಎಲ್ಲರದು ಕನ್ಸೆಂಟ್ ತಂದು ಯಾರ ಹೆಸರನ್ನು ಆ ಹ್ಯಾಂಡ್ ಬಿಲ್ನಲ್ಲಿ ನಾವು ಕೇಳೋದು ಹಾಕಿಲ್ಲ. ಸಾಧಾರಣ 250 ಜನ ಅತಿ ಪ್ರಮುಖರ ಹೆಸರನ್ನು ಆ ಹ್ಯಾಂಡ್ ಬಿಲ್ದಲ್ಲಿ ಹಾಕ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಜನ ನಂಬರ್ ಕೊಟ್ಟಿದ್ದಾರೆ, ಅವ್ರದ್ದು ಸೇರಿಸ್ಲಿಕ್ಕಾದ್ರೆ ಅವ್ರದ್ದು ಸೇರಿಸಿ ಒಂದು ಹ್ಯಾಂಡ್ ಬಿಲ್ ಮಾಡ್ತೇವೆ. ಅದರಲ್ಲಿ ಅವ್ರ ಫೋನ್ ನಂಬರ್ ಸಹಿತ ಸುದ ಹಾಕ್ತಾ ಇದ್ದೇವೆ ನಾವು ಈ ಸರಿ. ಯಾಕೆಂದರೆ ಸರ್ಕಾರ ಆಗಲಿ ಯಾವುದೇ ನಾಯಕರಾಗಲಿ ಯಾರೇ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ರೆವಿನ್ಯೂ ಇಲಾಖೆ ಆಗಲಿ, ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ನೀವೊಂದು ಈ ಜಿಲ್ಲೆ ಆಗ್ಬೇಕಂತ ಅರ್ಜಿಯೊಳಗೆ ಹೆಸರಿದೆ ಹೌದೇನೋ ಅಲ್ಲಂತ ಕೇಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಇದೊಂದು ಹೊಸ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೇವೆ. ಓಕೆ. ಈ ಒಟ್ಟಾರೆಯಾಗಿ ಪ್ರತ್ಯೇಕ ಜಿಲ್ಲೆಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅನುದಾನಗಳು ತಲಾನುದಾನಗಳಂತ ಬರ್ತವೆ. ತಲಾನುದಾನಗಳನ್ನು ಮೊದಲೇ ನಮ್ಮ ಜಿಲ್ಲೆಯಲ್ಲಿ ಜನಸಂಖ್ಯೆ ಕಡಿಮೆ. ಆ ಜನಸಂಖ್ಯೆ ಅನುದಾನ ಬಂದಾಗ ಕೆಲವೊಮ್ಮೆ ಘಟ್ಟದ ಕೆಳಗಿನ ಹರಿದು ಹೋಗ್ಬೋದು, ಕೆಲವೊಮ್ಮೆ ಘಟ್ಟದ ಮೇಲೇನ ಹರಿದು ಬರ್ಬೋದು. ಒಂದು ಕಡೆ ಬಂದರೆ ಒಂದು ಕಡೆ ಅನ್ಯಾಯ ಆಗ್ತದೆ. 2 ಜಿಲ್ಲೆ ಆಗಿಬಿಟ್ರೆ ಅವ್ರಿಗೆ ಅವ್ರ ಅನುದಾನ ಅವ್ರಿಗೆ ಹಂಚಿ ಹೋಗ್ತದೆ, ಈ ಮೇಲೆ ಬರೋ ಅನುದಾನ ಮೇಲೆ ಜನರಿಗೆ ಬರ್ತದೆ. ಈಗಾಗಲೇ ಕೇಂದ್ರ ಬಜೆಟ್ನಲ್ಲಿ ರೈತರಿಗಾಗಿ ಭಯಂಕರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸ್ಟಾರ್ಟಪ್ಗಳಿಗಾಗಿ ದುಡ್ಡು ಕೊಟ್ಟಾರೆ, ಉದ್ಯೋಗಿಗಳಿಗೆ ದುಡ್ಡು ಕೊಟ್ಟಾರೆ. ಭಾರಿ ಪ್ರಮಾಣದ ದುಡ್ಡು ವೈಯಕ್ತಿಕವಾಗಿ ಯಾರು ಪ್ರಯತ್ನ ಮಾಡ್ತಾರೆ ಸ್ವಯಂ ಉದ್ಯೋಗಕ್ಕೆ ಅನುಕೂಲ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ದುಡ್ಡುಗಳು ಹಂಚಿ ಹೋಗ್ಬೇಕಾದ್ರೆ ಜಿಲ್ಲೆಗೆ 100 ಅಂತ ಬಂದರೆ ಅವಾಗ ನಾವು ಅದು ಕೆಳಗೆ ಮೇಲೆ 50 ಮೇಲೆ ಬರ್ತದೆ. ಅಲ್ಲಿ ಕೆಳಗೆ 50 ಹೋಗಿ ಕೆಳಗೆ 100 ಹೋಗಿ ಮೇಲೆ 100 ಬರ್ಬೋದು. 2 ಜಿಲ್ಲೆ ಆದರೆ ಜಿಲ್ಲೆಗೆ ಮಿನಿಮಮ್ ಈ ಭಾಗದ ಜನರಿಗೆ ಹಂಚಿ ಹೋಗಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಭಾಳಷ್ಟು ಯೋಜನೆಗಳದಾವೆ, ಅವು ಕೂಡ ಹಿಂಗೆ ಆಗ್ತವೆ. ಅದಕ್ಕೆ ರಾಜ್ಯ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಸರಿಯಾಗಿ ಜನರಿಗೆ ಹಂಚಿ ಹೋಗ್ಬೇಕಾದ್ರೆ ಇದು 2 ಜಿಲ್ಲೆ ಆದ್ರೆ ಕರೆಕ್ಟಾಗಿ ಎಲ್ಲರಿಗೂ ಹಂಚಿ ಹೋಗ್ತದೆ.
ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಬಸವರಾಜ್ ಓಶಿಮಠ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿ ವಿ ನಾನೊಂದು 2-3 ತಿಂಗಳಿಂದ ನನ್ನ ಮೊಬೈಲಿಗೂ ಬಂದಿತ್ತು. ಅದಕ್ಕೆ ನಾನು ಕೂಡ ಸಬ್ಸ್ಕ್ರೈಬ್ ಆಗಿದ್ದೇನೆ. ಭಾಳ ಚೆನ್ನಾಗಿ ಈ ಸ್ಕ್ರೀನ್ ಪ್ರಿಂಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ ಮತ್ತು ವಿಷಯಗಳು ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ. ಮತ್ತೊಂದು ಏನಾಗ್ತದೆ, ಯಾವುದೇ ಟಿ ವಿ ಚಾನಲ್ ಇದ್ದರೂ ಕೂಡ ಒಂದೇ ಕಡೆ ವಾಲಬಾರ್ದು. ಸಮಗ್ರ ಜನರ ಪರವಾಗಿ ಎಲ್ಲ ರಾಜಕೀಯಗಳನ್ನು ಬಿಟ್ಟು ಯಾರಿಗೇ ಒತ್ತಡಕ್ಕೆ ಮಣಿಯದೆ ಜನ ಅನುಕೂಲ ಆಗುವಂಥ ಸುದ್ದಿಗಳು ಬರ್ಬೇಕಾದ್ರೆ ಭಾಳ ಒಳ್ಳೆ ಸುದ್ದಿ ಬರ್ತಾ ಇದ್ದಾವೆ. ಈಗ ಮೊನ್ನೆ ನೋಡಿದೆ, ಪ್ರಯಾಗರಾಜದ ಕೆಲವೊಂದು ಸುದ್ದಿಗಳು ಭಾಳ ಚೆನ್ನಾಗಿ ಬರ್ತಾಯಿತ್ತು ಇದ್ರಾಗ. ಮತ್ತು ಈ ಸಿದ್ಧಿ ಸಮಾಜದ ಬಗ್ಗೆ ಒಳ್ಳೆಯ ಸುದ್ದಿ ಬರ್ತಾಯಿತ್ತು. ಜೊತೆಗೆ ನಾನು ವಿಶ್ವಂಬರ ಟಿ ವಿ ವ್ಯವಸ್ಥಾಪಕರ ಪ್ರಮುಖರು ವಿನಂತಿ ಏನು ಮಾಡ್ತೀನಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ. ಇಡೀ ರಾಜ್ಯದಲ್ಲೇ ಏನಾದರೂ ಒಳ್ಳೆಯ ಕ್ರೀಡಾಪಟುಗಳು ಸೇರ್ಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆ. ನಮಗೆ ಗುರುತಿಲ್ದಂಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ತಾ ಇದ್ದಾರೆ. ಈಗಾಗಲೇ ಹಳ್ಯಾಳದಿಂದ ಪ್ರತಿ ವರ್ಷ ಸಾಧಾರಣ ಒಂದು 50 ಜನ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ. ಮೊನ್ನೆ ಒಬ್ಬರು ಏಷ್ಯನ್ ಗೇಮ್ದಲ್ಲಿ ಮೆಡಲ್ ಮಾಡ್ಕೊಂಡು ಬಂದ್ದಾರೆ. ಅದೇ ರೀತಿ ಈ ಸಮುದ್ರ ದಂಡೆಯಲ್ಲಿ ಇದ್ದಂಥ ಯುವಕರು ಭಾಳ ಒಳ್ಳೆಯ ಅಥ್ಲೆಟಿಕ್ಸ್ನಲ್ಲಿ ನಂಬರ್ ತಂದಿದ್ದಾರೆ. ಸಾಧಾರಣ ನನ್ನ ಪೀರಿಯಡ್ನಲ್ಲಿ ವಾಲಿಬಾಲ್ದಲ್ಲಿ ಒಂದು 400 ಜನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಿಂದ ವಾಲಿಬಾಲ್ ಆಡಿದ್ದಾರೆ. ಅದರಲ್ಲಿ 100-150 ಜನ ಒಳ್ಳೆ ನೌಕರಿ ಹೋಗಿದ್ದಾರೆ, ಪೊಲೀಸ್ ಇಲಾಖೆ ಹೋಗಿದ್ದಾರೆ, ಇನ್ನೂ ಅನೇಕ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಒಬ್ಬ ಏಕಲವ್ಯ ಅವಾರ್ಡ್ ತೊಗೊಂಡಿದ್ದಾನೆ ಕ್ರೀಡೆಯಲ್ಲಿ. ಆಮೇಲೆ ಅದ್ರ ಜೊತೆಗೆ ಮಾರ್ಗರೇಟ್ ಅಳವಾ ಅವರು ಕ್ರೀಡಾ ಮಂತ್ರಿ ಇದ್ದಾಗ, ಕೇಂದ್ರ ಮಂತ್ರಿ ಇದ್ದಾಗ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ನಾನು ಪ್ರಕಾಶ್ ಮಾಲ್ಸೇಟ್ ಕೂಡಿ ಮಾರ್ಗರೇಟ್ ಅಳವಾಜಿ ಅವರಿಗೆ ವಿನಂತಿ ಮಾಡಿದ ಪ್ರಕಾರ ಅವರು ಸ್ಪೆಷಲ್ ಏರಿಯಾ ಗೇಮ್ ಮಾಡಿ ಸಿದ್ಧಿಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಲಿಕ್ಕೆ ಹೊಸ ಬಜೆಟ್ ಹಾಕಿ ರಾಷ್ಟ್ರದಲ್ಲಿ ಇದ್ದಂಥ ಡೆಲ್ಲಿ, ಬೆಂಗಳೂರು ಹಾಗೂ ಮಣಿಪುರ್ ಅಲ್ಲಿ ಅನೇಕ ರಾಷ್ಟ್ರೀಯ ಕ್ರೀಡಾ ತರಬೇತಿ ಕೇಂದ್ರಗಳಿಗೆ ಅವ್ರು ಕಳಿಸಿ ಅಲ್ಲಿ ಸಿದ್ಧಿ ನಿಗ್ರೋ ಭಾಳಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ. ಸ್ವಲ್ಪ ಜನ ಫಾರಿನ್ದಲ್ಲಿನೂ ಇದ್ದಾರೆ. ಫುಟ್ಬಾಲ್ ಪ್ಲೇಯರ್ ಉದಾಹರಣೆಗೆ ಲಾರೆನ್ಸ್ ಅಂತ ಇಂಗ್ಲೆಂಡ್ದಲ್ಲಿ ಇದ್ದ, ಅದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಏನೋ ಇದ್ದಂಥ ಸುದ್ದಿ ಇದೆ. ಹಿಂಗೆಲ್ಲ ಬೇರೆ ಕಡೆ ಹೋಗಿದ್ದಾರೆ. ಆ ಜನರಿಗೂ ಆ ಜನಾಂಗಕ್ಕೂ ಸ್ಕೋಪ್ ಕೊಟ್ಟರೆ ನಮ್ಮ ನಮ್ಮ ಜಿಲ್ಲೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಬರೋ ಇನ್ನು ಕೂಡ ನಿಮ್ಮ ಚಾನಲ್ ಮೂಲಕ ಅವ್ರನ್ನ ಸರ್ಚ್ ಮಾಡಿರಿ. ಯಾಕಂದರೆ ಟ್ಯಾಲೆಂಟ್ ಹಂಟ್ ಮಾಡಬೇಕು, ಯಾರೂ ಮಾಡೋರಿಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾರೆ, ಅವರು ಪಗಾರ ಅವ್ರು ಗ್ರ್ಯಾಂಟ್ ಬಂದಷ್ಟು ಕೆಲಸ ಮಾಡ್ತಾರೆ, ಗ್ರ್ಯಾಂಟ್ ತೀರಿಗಳು ಬಂದ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಆ ಸಮಸ್ಯೆ ಇಲ್ಲ ಪ್ರಚಾರ ಮಾಡಲಿಕ್ಕೆ, ಅವ್ರ ಪರಿಚಯ ಮಾಡಲಿಕ್ಕೆ. ಅದಕ್ಕೆ ದಯಮಾಡಿ ಅದು ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲಿ. ಭಾಳಷ್ಟು ರೈತರಿಗೆ ಅನೇಕ ತೊಂದರೆಗಳಾಗ್ತವೆ. ಅದು ಅಲ್ಲಿದ್ದಂಥ ಮರಿ ಪುಡಾರಿಗಳು ಕೂಡ ಅದನ್ನ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ವಿಫಲ ಆಗ್ತಾ ಇದ್ದಾರೆ. ನಿಮ್ಮ ವಿಶ್ವಂಬರ ಟಿ ವಿಯಿಂದ ರೈತರ ಸಮಸ್ಯೆಗಳನ್ನು, ಕೂಲಿಕಾರರ ಸಮಸ್ಯೆಗಳನ್ನು, ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಭಯಂಕರ ಇದೆ. ಆ ವಿಷಯಗಳನ್ನ ಕೂಡ ಹೈಲೈಟ್ ಮಾಡಿ ಈ ಜಿಲ್ಲೆಯ ಜನರಿಗೆ ತಮ್ಮಿಂದ ಸಹಾಯ ಸಹಕಾರ ಆಗಲಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.